ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಜಾನಿ ಫೋನ್ ರಿಂಗ್ ಆಗ್ತಿರೋದ್ ಕೇಳಿಸ್ತಿಲ್ವಾ? ಯಾರು ಅಂತ ನೋಡ್ಬಾರ್ದಾ? ನೀನೇ ಫೋನ್ ಮುಂದೆ ಕೂತಿದ್ಯಾ, ಯಾರು ಅಂತ ನೋಡ್ಬೇಕು ತಾನೆ? ಕೆಲಸ ಬಿಟ್ಟು ನಾನೇ ನೋಡ್ಬೇಕಾ? ನನ್ ಪೇಪರ್ ಓದ್ತಿರೋದ್ ಕಾಣಿಸ್ತಿಲ್ವಾ? ಹಲೋ, ಯಾವನವನು? ಯಾಕೋ ಹಾಗೆ ಮಾತಾಡ್ತಾ ಇದೀಯಾ? ನಾನ್ ಕಣೋ ನಿಮ್ ಚಿಕ್ಕಪ್ಪ. ನೀವಾ? ಏನ್ ಫೋನ್ ಮಾಡಿದ್ದು? ಕೊಡ್ತೀನಿ ಅಂತ ಲಾಸ್ಟ್ ಟೈಮ್ ಸರಿಯಾಗಿ ಕೊಟ್ಟೋದ್ರಲ್ಲ, ಅದನ್ನ ನೆನೆಸ್ಕೊಂಡ್ರೆ ನೀವು ಕೊಟ್ಟಿರೋದನ್ನ ತಂದು ನಿಮ್ ಮುಖದ ಮೇಲೆ ಬಿಸಾಕ್ಬೇಕು ಅನಿಸ್ತದೆ. ಕೋಪ ಮಾಡ್ಕೊಬಿಡು. ನಿಮ್ ಚಿಕ್ಕಮ್ಮ ನನ್ನ ಹತ್ರ ಎಲ್ಲ ಆಸೆ ಕಿತ್ಕೊಂಡ್ಮೇಲೆ ನನ್ನ ಹತ್ರ ಅವತ್ತಿದ್ದಷ್ಟೇ ಅದನ್ನ ನೀನ್ ಕೊಟ್ಬಿಟ್ಟೆ. ಈ ಸಲ ಹಾಗಾಗೋದಿಲ್ಲ. ನಿಮ್ ಚಿಕ್ಕಮ್ಮ ಕಿತ್ಕೊಂಡಿದ್ ಎಲ್ಲ ಆಸೆ ನಂಗೆ ವಾಪಸ್ ಕೊಟ್ಬಿಟ್ಲು. ಅದನ್ನ ಮತ್ತೆ ನಿನ್ನ ಹೆಸರಿಗೆ ಮಾಡ್ಬೇಕು ಅಂತ ನಾನೇ ನಿಮ್ ಮನೆಗೆ ಬರ್ತಾ ಇದ್ದೀನಿ. ನನಗೆ ಗೊತ್ತಿತ್ತು ಚಿಕ್ಕಪ್ಪ, ನೀವು ನನಗೆ ಮೋಸ ಮಾಡಲ್ಲ ಅಂತ. ನಾನು ಸುಮ್ಮನೆ ನಿಮ್ ಜೊತೆ ತಮಾಷೆ ಮಾಡಿದ್ದು. ನಿಮ್ಗೆ ಗೊತ್ತಿಲ್ವಾ ಕೋಪ ಇದ್ ಕಡೆ ಪ್ರೀತಿ ಇರುತ್ತೆ ಅಂತ? ನಾಲಾಯಕ ಬುದ್ಧಿ ನಂಗೆ ಚೆನ್ನಾಗಿ ಗೊತ್ತಿದೆ ಕಣೋ. ಆಸ್ತಿ ಸಿಗುತ್ತೆ ಅಂದ್ರೆ ಅಡುಗೆ ಮನೆಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ನಿಂತ್ಕೊಂಡ್ಬಿಡ್ತೀಯ. ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಎಲ್ಲಿ ನನ್ನ ಮುದ್ದಿನ ಸೊಸೆ ಏನು ಮಾಡ್ತಾ ಇದ್ದಾಳೆ, ಹೇಗಿದ್ದಾಳೆ? ಅವಳು ಇಲ್ಲೇ ಇದ್ದಾಳೆ ಚಿಕ್ಕಪ್ಪ, ಪೇಪರ್ ಓದ್ತಿದ್ದಾಳೆ. ಹೌದಾ? ಹಾಗಾದ್ರೆ ಅವಳ ಕೈಗೆ ಫೋನ್ ಕೊಡು, ತುಂಬಾ ಮಾತಾಡೋದಿದೆ. ಚಿಕ್ಕಪ್ಪ ಅವಳು ಇವತ್ತು ಮೌನ ವ್ರತ ಮಾಡ್ತಿದ್ದಾಳೆ, ಯಾರ ಹತ್ರನೂ ಮಾತಾಡಲ್ಲ. ಹೋಗ್ಲಿ ಬಿಡು, ಅವಳ ವಾಯ್ಸ್ ಆದ್ರೂ ಕೇಳಿಸ್ಕೊತೀನಿ. ಫೋನ್ ಕೊಡು. ಚಿಕ್ಕಪ್ಪ ಅವಳು ಪೂಜೆ ಮಾಡ್ತೀನಿ ಅಂತ ಎದ್ದೋಗ್ಬಿಟ್ಲು. ನಾಳೆ ಬರ್ತಿರಲ್ಲ, ಮಾತಾಡಿರುತ್ತೆ ಬಿಡಿ. ಆಮೇಲೆ ಬೇರೆ ವಿಷಯ ಚಿಕ್ಕಪ್ಪ. ಅವಳಿದಾಳಲ್ಲ ನನ್ನ ದುಶ್ಮನ್ ಮಧುರ, ಹೇಗಿದ್ದಾಳೆ? ಚಿಕ್ಕಪ್ಪ ಅವಳನ್ನ ನೋಡಿ ತುಂಬಾ ದಿನ ಆಯ್ತು. ನೀವು ಬಂದು ಹೋದ್ಮೇಲೆ ಅವಳನ್ನ ನೋಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ನಾನು ಇತ್ತೀಚೆಗೆ ಸುಂದರವಾಗಿರೋ ಹುಡುಗಿರ್ನ ಕಣ್ಣಿತ್ತು ನೋಡಲ್ಲಪ್ಪ. ಅವಳ ಮುಖ ನೋಡಿದ್ರೆ ನನಗೆ ಅಸಹ್ಯ ಆಗುತ್ತೆ. ವೆರಿ ಗುಡ್, ನನಗೂ ಅದೇ ಬೇಕಾಗಿರೋದು. ನಾನ್ ದ್ವೇಷ ಮಾಡೋರ್ನ ನೀನು ದ್ವೇಷ ಮಾಡ್ಬೇಕು. ಸರಿ ಬಿಡು, ಒಂದ್ ದಿವಸದ ಮಟ್ಟಿಗೆ ನಾನು ನಿಮ್ಮ ಮನೆಗೆ ಬರ್ತೀನಿ. ನನ್ನೆಲ್ಲ ಆಸ್ತಿ ನಿನ್ನ ಹೆಸರಿಗೆ ಬರೆದು ಬಿಡ್ತೀನಿ. ಚಿಕ್ಕಪ್ಪ ಆಸ್ತಿ ವಿಷಯ ಬಿಡಿ, ನೀವು ಮೊದಲು ನಮ್ಮ ಮನೆಗೆ ಬನ್ನಿ. ನಿಮಗೋಸ್ಕರ ನಾನು ನನ್ನ ಹೆಂಡತಿ ಕಾಯ್ತಾ ಇರ್ತೀವಿ. ಬಾಯ್ ಚಿಕ್ಕಪ್ಪ. ಓಕೆ ಕಣ, ಬಾಯ್. ಏನು ನಿಮ್ ಚಿಕ್ಕಪ್ಪ ಮತ್ತೆ ಬರ್ತಿದಾರಾ? ಹೋದ್ಸಲ ಚಿಪ್ ಕೊಟ್ಟಿದ್ದಾಯ್ತು, ಈ ಸಲ ಚಮ್ ಕೊಡಕ್ ಬರ್ತಿದಾರೇನೋ? ಅದು ಹಾಗಲ್ಲ ಡಾನಿ, ಹೋದ್ಸಲ ಬಂದಾಗ ನಮ್ಮ ಚಿಕ್ಕಪ್ಪನ ಆಸ್ತಿನೆಲ್ಲ ನಮ್ಮ ಚಿಕ್ಕಮ್ಮನ ಹೆಸರು ಬರ್ಸ್ಕೊಂಡ್ಬಿಟ್ಟಿದ್ರಂತೆ. ಈಗ ಇವ್ರ ಪಾಲಿಗೆ ಬಂದಿದ್ಯಂತೆ, ಅದನ್ನ ನನ್ನ ಹೆಸರು ಬರೆಯಕ್ ಬರ್ತಿದ್ದಾರೆ. ಅದೇನೋ ಒಳ್ಳೆ ವಿಷಯನೇ. ಆದ್ರೆ ನಿಮ್ ಚಿಕ್ಕಪ್ಪನ ಕಣ್ಗೆ ನಿಮ್ ಹೆಂಡತಿ ಆಗಿರೋದು ಪುಟ್ಮಲ್ಲಿ ಅವರು. ಅವ್ರು ಬಂದ್ರೆ ನಾನೆಲ್ಲಿಗೆ ಹೋಗ್ಲಿ? ಇನ್ನೆಲ್ಲಿಗೆ? ಗೌಡ್ರ ಮನೆಗೆ. ಗೌಡ್ರ ಮನೆಗ? ನಂಗೆ ಅಲ್ಲಿರಕ್ ಒಂಥರ ಆಗತ್ ಜಾನಿ. ಡಾರ್ಲಿಂಗ್, ಆಸ್ತಿ ಬರುತ್ತೆ ಅಂದ್ರೆ ಇಷ್ಟ ಇಲ್ಲದೆ ಇದ್ರು ಸಹಿಸ್ಕೊಳ್ಳೇಬೇಕು. ಈಗ ಚಿಕ್ಕಪ್ಪ ಬರೋದು ನನ್ಗೇನು ಇಷ್ಟ ಇದೆಯಾ? ಅವ್ರ ಆಸ್ತಿಗೋಸ್ಕರ ನಾನು ಸಹಿಸ್ಕೊಂಡಿಲ್ವಾ? ನೀನು ಹಾಗೆ ಸಹಿಸ್ಕೊಂಡ್ಬಿಡು. ಒಂದ್ಸಲ ಆಸ್ತಿ ಬಂದ್ಬಿಡ್ಲಿ, ಆಮೇಲೆ ಅವ್ರಿಗೆ ನಿಜ ಹೇಳ್ಬಿಡೋಣ. ಹೌದು, ಯಾವಾಗಿಂದ ಸುಂದರವಾಗಿರೋ ಹುಡುಗಿರ್ ಕಂಡ್ರೆ ಅಸಹ್ಯ ಹುಟ್ಟಕ್ ಶುರು ಆಗಿದೆ? ಅಂದ್ರೆ ನನ್ ಕಂಡ್ರೆ ಇಷ್ಟ ಇಲ್ವಾ? ನಿನ್ನ ಕಂಡ್ರೆ ಯಾರಿಗ ಇಷ್ಟ ಇಲ್ಲ ಡಾರ್ಲಿಂಗ್. ನಾನು ಸುಮ್ಮನೆ ಚಿಕ್ಕಪ್ಪನ ಮುಂದೆ ಡವ್ ಮಾಡಿದೆ. ಓಹೋ, ನನ್ ಮುಂದೆನೂ ಡವ್ ಮಾಡ್ತಿದ್ರ? ಡಾರ್ಲಿಂಗ್, ನಮ್ ಡವ್ ಎಲ್ಲ ಮದ್ವೆ ಆಗೋಕ್ ಮುಂಚೆ ಅಷ್ಟೇ. ಮದ್ವೆ ಆದ್ಮೇಲೆ ನಿಮ್ಮಿಂದೆ ಬರೀ ಬೌ ಅಷ್ಟೇ. ಆದ್ರೆ ನೀವು ಎಂತದಕ್ಕೆ ಹೊಡೆದ್ರಿ ಅಂತೇಳಿ ಗೊತ್ತಾಗ್ಲಿಲ್ಲ ಅಲ್ಲ. ಅಡ ಕಲ್ಟಿವೇಟ್ರು, ನಮ್ಮಟ್ಟಿಲಿ ನನ್ನ ಮುಂದೆ ಈ ತರ ಕೂತ್ಕೊಳ್ಳಕ್ಕೆ ಎಷ್ಟರ ಧೈರ್ಯ ನಿನ್ಗೆ? ಓಯ್ ರಿಂಗ್ ಮಾಸ್ಟ್ರೆ, ನನಗೆ ಪುಟ್ಟಕ್ಕೆ ಹೇಳಿದ್ದಾರೆ ಈ ಮನೆಯಲ್ಲಿ ನೀನು ಹೇಗೆ ಬೇಕಾದ್ರೆ ಇರ್ಬೋದು ಅಂತೇಳಿ. ಅದಕ್ಕೆ ನಾನು ಈಗಿದ್ದೀನಿ. ಅವ 1000 ಹೇಳಿರ್ಬೋದು, ಆದ್ರೆ ನನ್ನ ಮುಂದೆ ಈ ತರ ಕೂತ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಹೋಗಿ ತಿಂಡಿ ತಕೊಂಬೋಗು. ಓಯ್ ಮಾಸ್ಟ್ರೆ, ತಿಂಡಿ ತರಬೇಕಾಗಿರೋದು ನಾನಲ್ಲ, ನೀವು. ನಾನು ನಿಮ್ಮ ಮನೆಯ ಅತಿಥಿ, ನೀವು ನನ್ನ ಯೋಗಕ್ಷೇಮವನ್ನು ವಿಚಾರಿಸಬೇಕು. ಅಯ್ಯೋ ಹುಚ್ಚು ಪುಟ್ಟೆತ್ತದೆ. ನನ್ನೆಂಡ್ರು ನಿನ್ನನ್ನು ಇಲ್ಲಿ ಇರಿಸಿರೋದು ನೀನು ನನ್ನನ್ನು ನೋಡ್ಕೊಳ್ಳಿ ಅಂತ, ನಾನು ನಿನ್ನನ್ನು ನೋಡ್ಕೊಳ್ಳಿ ಅಂತಲ್ಲ. ಹೋಗಿ ತಿಂಡಿ ತಕೊಂಬೋಗು. ಓಯ್ ಮಾಸ್ಟ್ರೆ, ನೀವು ತಿಂಡಿ ಮಾಡ್ತೀರಿ ಅಂತೇಳಿ ನಾನು ಎಂತ ತಿಂಡಿ ಕೂಡ ಮಾಡಲಿಲ್ಲ. ಹೋಗ್ಲಿ, ದುಡ್ಡು ಕೊಡಿ, ಹೋಟ್ಲಲ್ಲಿ ಹೋಗಿ ತಗೊಂಡು ಬರ್ತೇನೆ. ನನ್ನ ತವೇ ದುಡ್ಡು ಕೇಳಿಯ? ನಾನು ನಿಮ್ಮ ಹತ್ರ ಕೇಳಿದ್ದು ದುಡ್ಡು, ಆಸ್ತಿ ಅಲ್ಲ. ಆ ಪುಟ್ಟಕ್ಕ ಇಷ್ಟು ವರ್ಷ ಹೇಗೆ ನಿಮ್ಮೊಟ್ಟಿಗೆ ಸಂಸಾರ ಮಾಡ್ತಿದ್ದಾರೆ ಆ ದೇವರಿಗೆ ಗೊತ್ತಪ್ಪ. ರೀ ಗೌಡ್ರೆ, ಪಾಪ ಮಗುಗೆ ಯಾಕ್ರಿ ಹೊಡಿತಿದ್ದೀರಾ? ಐ ಲೈಕ್ ಇಟ್. ಬಾಯ್, ನೀವು ನನ್ನನ್ನು ಅರ್ಥ ಮಾಡಿಕೊಂಡಷ್ಟು ಇದೀಗ ಮಾಸ್ಟರ್ ಅರ್ಥ ಮಾಡಿಕೊಳ್ಳಿಲ್ಲ. ಓ ಅಣ್ಣಪ್ಪನವ್ರೆ, ಈ ಕಲ್ಟಿವೇಟರ್ ನಾವು ಕೂಸು ಅಂದ್ರೆ ನಿಮ್ಮನ್ನ ಹುಚ್ಚ ಅಂತಾರೆ. ಹೋಗ್ಲಿ ಬಿಡಿ ಗೌಡ್ರೆ, ಸಣ್ಣ ವಿಷಯಕ್ಕೆ ಯಾಕೆ ಬರ್ನ್ ಆಗ್ತೀರಾ? ಎಲ್ಲೇ ಪುಟ್ಮಲ್ಲಿ ಅವ್ರು ಕಾಣ್ತಾನೆ ಇಲ್ಲ? ಪುಟ್ಮಲ್ಲಿ ಅವರೇ ಎಲ್ಲಿದ್ದೀರಾ? ಬೇಗ ಬನ್ನಿ, ನಾನು ಜಾನಿ ಬಂದಿದ್ದೀನಿ. ಜಾನಿ ಅಲ್ಲ, ಧೋನಿ ಬಂದ್ರು ಆಚೆಗೆ ಬರಲ್ಲ. ಅವ ಊರಿಗೆ ಹೋಗಳೆ, ಇನ್ನೂ 1 ವಾರ ಆಯ್ತದ ಬರೋದು. 1 ವಾರ ಆಗುತ್ತಾ? ಎಂತ ಕೆಲಸ ಮಾಡ್ಬಿಟ್ರಿ ಪುಟ್ಮಲ್ಲಿ ಅವ್ರೆ.
ಊರಿಗೆ ಹೋಗಕ್ಕೆ ಮುಂಚೆ ನನಗೊಂದು ಮಾತು ಹೇಳಬಾರ್ದಾಗಿತ್ತ. ನಿಮ್ಮನ್ನು ಬಿಟ್ಟು ನಾನು ಹೇಗಿರ್ಲಿ? ಓ ಅಣ್ಣಪ್ಪನವ್ರೆ, ಅವಳು ಗಂಡನಾದ ನಾನೇ ಸುಮ್ಮನೆ ನಿಂತೀನಿ. ನೀವ್ಯಾಕ ಜೇಬಲ್ ಕೆಂಡ ಇಟ್ಕೊಂಡ್ರೆ ಅವ್ರ ಥರ ಆಡ್ತಾ ಇದಾರಿ? ಅದು ರಾಖೆ, ಪಕ್ಕದ ಬೀದಿಲಿರೋ ಟ್ರಾನ್ಸ್ಫಾರ್ಮರ್ ಅಲ್ಲಿ ಕಿಡಿ ಆರ್ತಿದ್ಯಂತೆ. ಅದು ನೋವು ಗಿಡಿಯೋ ಒಳ್ಳೆ ಶಾಕ್ ಸಿಗುತ್ತೆ. ಆ ಕಿಡಿ ಶಾಕಿಗೆ ಚಡಿ ಬೈ. ನೀವು ಹೇಳ್ತಿರೋ ವಿಷಯದಲ್ಲಿ ಎಂತಾದ್ರೂ ಶಾಕ್ ಸಿಕ್ಬೋದು, ಅದನ್ನೇ ಮುಂದುವರಿಸಿ ಅಲ್ಲ. ಆ ವಿಷಯದಿಂದ ನನ್ನಲ್ಲಿರೋ ಪವರೇ ಖಾಲಿಯಾಗಿ ಹೋಗಿದೆ. ನಿನ್ಗೆಲ್ಲೋ ಶಾಕ್ ಸಿಗುತ್ತೆ. ಇದೇನಣ್ಣ ಅಪ್ಪನವ್ರೆ, ಬ್ಯಾರ ರೊಟ್ಟಿ ಆಸಿಗ ನಮ್ಮಟ್ಟಿ ಬೆಡ್ಶೀಟ್ ಓದಿಸ್ತಾ ಇದ್ದಾರಿ. ಕೋಪ ಮಾಡ್ಕೋಬಿಡಿ ಗೌಡ್ರೆ, ಆ ವಿಷಯ ಬಿಡಿ. ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಗೊತ್ತು ಮಾತಾಡ್ತೀನಿ. ಬಿಡಿ, ಸಾಲ ಕೇಳಕ್ ಬಂದಿದಾರಿ, ತಿರುಗಿ ನೋಡ್ದೆ ಹೊಂಟೋಗ್ಬಿಡಿ. ನನ್ಗೆ ಯಾವ ಸಾಲನು ಬೇಡ ರೀ. ನಿಮ್ಮ ಹತ್ರ ಸಾಲ ತೊಗೊಂಡ್ರೆ ನನ್ನ ಉದ್ಧಾರನೂ ಆಗಲ್ಲ. ಅದು ನಮ್ಮ ಲಂಡನ್ ಚಿಕ್ಕಪ್ಪ ನಾಳೆ ಮನೆಗೆ ಬರ್ತಿದ್ದಾರೆ. ಆ ತಿಕ್ಕಲ್ ಚಿಕ್ಕಪ್ಪನ ಈ ಸತಿ ಯಾನ್ ಎಡವಟ್ಟು ಮಾಡಿಟ್ಟಾರೋ. ಏನು ತೊಂದರೆ ಆಗದೆ ಇರೋದು ನಾನು ನೋಡ್ಕೋತೀನಿ. ಮಧುರನ್ನ ನಿಮ್ಮ ಮನೇಲಿ ಇರಿಸ್ಕೋಬೇಕಾಗಿತ್ತು. ಶಂಕರೇಶ್ವರ, ಇದಪ್ಪ ಅವಕಾಶ ಅಂದ್ರೆ. ಒಂದು ಲೋಟ ಹಾಲು ಹುಡ್ಕೊಂಡು ಹೋದವನಿಗೆ ಲೀಟ್ರ್ ಗಟ್ಲ ಹಾಲು ಸಿಕ್ಕದಂಗಾಯ್ತು. ಹೆಂಗಿದ್ರು ಪುಟ್ಮಲ್ಲಿ ಊರ್ಲಿಲ್ಲ, ಮಧುರ ಅವ್ರನ್ನ ಆರಾಮಾಗಿ ಬುಟ್ಟಿಗೆ ಹಾಕೊಂಡ್ಬಿಡ್ಬೋದು. ಏನು ಯೋಚನೆ ಮಾಡ್ತಿದ್ದೀರಾ ಗೌಡ್ರೆ? ಅದು ಪುಟ್ಮಲ್ಲಿ ಬೇರೆ ಅಟ್ಟಿಲಿಲ್ಲ, ಕಂಡವ್ರ ನಿಂಡ್ರನ್ನ ಹೆಂಗೆ ಅಟ್ಟಿಲಿ ಇಟ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದಿ. ಗೌಡ್ರೆ, ಮಧು ನಿಮ್ಗೆ ಯಾಕೆ ಬೇರೆಯವಳಾಗ್ತಾಳೆ? ಬೇರೆಯವ್ರಲ್ಲ, ಆದ್ರೆ ನಮ್ಮವ್ರಲ್ವಲ್ಲ. ಏನಂದ್ರೆ? ಯಾನೇನ ಬುಟ್ಬಿಡಿ ಅಣ್ಣಪ್ಪನವ್ರ. ಸರಿ ಬಿಡಿ ಗೌಡ್ರೆ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಅವ್ರ ತವ್ರ ಮನೆಗೆ ಕಳಿಸ್ಬಿಡ್ತೀನಿ. ಬೇಡ ಅಣ್ಣಪ್ಪನವ್ರ, ನಿಮಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಮಧುರ ಅವರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಮಧುರ ಅವರು ನಮ್ಮ ಮಟ್ಟಿಲಿ ಇರಕ್ಕೆ ನಾವು ಒಪ್ಕೋತೀನಿ. ಥ್ಯಾಂಕ್ ಯು ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಉಪಕಾರ ನಾನು ಯಾವತ್ತೂ ಬರಲ್ಲ. ಮಧುರ ಅವ್ರನ್ನ ನನ್ನ ಜೊತೆಲಿ ನಮ್ಮ ಮಟ್ಟಿಲಿ ಇರಿಸ್ತಾ ಇರೋದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಅಣ್ಣಪ್ಪನವ್ರೆ. ಕೇಕಲಕ್ಕೂ ಏನೋ ಹಾಗೆ ಗುರಾಯಿಸ್ತಾ ಇದ್ಯಾ? ನೀನು ಹಳೆ ಬ್ಯಾಲೆನ್ಸ್ ಎಲ್ಲ ಕೊಟ್ಟಿದ್ದೀನಿ ತಾನೇ? ನಿಮ್ಮಂತವ್ರಿದ್ರೆ ನಾನು ಉದ್ಧಾರ ಆದ ಹಾಗೆ. ಬಾಯ್ ಜಾನಿ ಅವ್ರೆ, ಆ ಮುತ್ಕನ್ ಎಂತಕ್ ಮರ್ರೆ ಆ ನಮ್ನಿ ಒತ್ತಿ ಹಿಡ್ಕೊಂಡಿರಿ? ಅವ್ರ ಅಪ್ಪಚ್ಚಾತಿಲ್ಯ? ಅವ್ರು ನಾ ನಮ್ನಿ ಒತ್ತಿ ಹಿಡ್ಕಂಕೆ ಅವ್ರೇನ್ ನಿಮ್ ಹೆಂಡ್ತಿಯ? ನನ್ನ ಮುತ್ಕ ಅಂತೇನು? ಈಗಲೂ ಅವಕಾಶ ಸಿಕ್ಕಿದ್ರೆ ಒಲಿಂಪಿಕ್ಸ್ ಅಲ್ಲಿ ಓಡಿ ಚಿನ್ನದ ಪದಕ ಗೆದ್ಕೊಂಡ್ ಬರ್ತೀನಿ, ಗೊತ್ತಾ? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನು PC ಅಲ್ಲ SI. ನೀವು 4 ಜನಿನ ಮಧ್ಯೆ ಓಡಿರ್ಲಕ್ಕ, ಆದ್ರೆ 4 ಗೋಡಿ ಒಳಗೆ ಓಡಿ ಕಾಣಿ. ಅಷ್ಟೊತ್ತಿಗೆ ಗೊತ್ತಾಗ್ತ ನೀವು ಚಿನ್ನುವ ತಗಡ ಅಂದೇಳಿ. ನೋಡು ನೋಡು ಹೇಗ್ ಮಾತಾಡ್ತಾರೆ ಅಂತ. ಎಷ್ಟಲ್ಲಿ ಬರ್ತಾ ಇರ್ಬೇಕಿದ್ರೆ ನನ್ನ ರೌಡಿ ಅಂತ ಎತ್ತಾಕೊಂಡು ನೋಡ್ತಾ ಇದ್ರು. ರೀ ಇನ್ಸ್ಪೆಕ್ಟ್ರೆ, ಇವರು ರೌಡಿ ಅಲ್ಲ ರೀ, ನಮ್ ಲಂಡನ್ ಚಿಕ್ಕಪ್ಪ. ಇವ್ರು ಲಾಸ್ಟ್ ಟೈಮ್ ಬಂದಾಗ ನೀವು ನೋಡಿರ್ಲಿಲ್ವಾ? ಕಂಡ್ರು ಕೂಡಲೇ ನೆನ್ಪಿಟ್ಕಂಕ ಇವ್ರೇನು ಐಶ್ವರ್ಯ ರಯ್ಯ ದೀಪಿಕಾ ಪಡ್ಕೋಣಿ ಮೊದ್ಲು ಇವ್ರನ್ನ ಒಳಗೆ ಕರ್ಕೊಂಡು ಹೋಗಿ ಮರ್ರೆ. ಮಕ್ಕಳೆಲ್ಲ ಹೆದರ್ಕ ಸಾಯ್ತು. ಮುಸುಡಿಗೆಲ್ಲ ಮಸಿ ಬಳ್ಕೊಂಡು ಒಳ್ಳೆ ಬೆದ್ರು ಗೊಂಬಿ ಕಾಣಂಗಾಯ್ರ. ನೋಡುದೇನೋ ಹೇಗ್ ಮಾತಾಡ್ತಾರೆ ಅಂತ. ಇವನು ಯಾರು ಇನ್ಸ್ಪೆಕ್ಟರ್ ಮಾಡಿದ್ದು? ನನ್ನಂತ ದೊಡ್ಡ ವ್ಯಕ್ತಿಗೆ ಹೇಗ್ ಮರ್ಯಾದೆ ಕೊಡ್ಬೇಕು ಅಂತ ಇನ್ನು ಗೊತ್ತೇ ಇಲ್ಲ. ಅವ್ರು ಮರ್ಯಾದೆ ಕೊಡೋದು ಬರೀ ಬೀಡಾಗೆ ಚಿಕ್ಕಪ್ಪ. ಬೀಡ ಹೊಡೆದು ನೋಡಿ, ನೀವು ಹಾಕಿರೋ ಚಡ್ಡಿಗೂ ನಮಸ್ಕಾರ ಹೊಡಿತಾರೆ. ನಾಲಾಯಕ, ನಾನು ಇಲ್ಲಿಗೆ ಬಂದಿರೋದು ನಿನ್ನ ಹೆಸರಿಗೆ ನನ್ನ ಆಸ್ತಿ ಬರೆದು ಕೊಡೋದಕ್ಕೆ, ಇವನಿಗೆ ಬೀಡ ಕೊಡೋದಕ್ಕಲ್ಲ. ಬಾಯ್, ಅವ್ರಿಗೆ ಆಸ್ತಿ ಕೊಡ್ಲಕ್ ಮರ್ರೆ, ಅದ್ರ ಗ್ಯಾಪಲ್ಲಿ ನಂಗೂ ಒಂದ್ ಸ್ವಲ್ಪ ಕೊಡಿಯಲ್ಲ. ಆಯ್ತಾಯ್ತು, ಮೊದಲು ನನ್ನ ಬ್ಯಾಗ್ ತಗೊಂಬನ್ನಿ. ಬಹುಶಃ ದುಡ್ಡು ಇದ್ರಾಗೆ ಇರ್ತೇನೆ. 5 ರೂಪಾಯಿ ಮಜಾ ಮಾಡಿ. ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ ಬಾನಲ್ಲೆ ಬಾನಲ್ಲೆ ಮಧುಮಂಜ. ಹಲೋ ಅಲೋ ಬಾಬಣ್ಣ, ನಾನು ಪುಟ್ಮನಿ ಮಾತಾಡ್ತಾ ಇರೋದು. ಎವಳಮ್ಮೆ ಪುಟ್ಮದಿ, ಅತ್ತಮ್ಮವ ಹೆಂಗಿದಾರು? ಚೆನ್ನಾಗವ್ರೆ ಅನ್ನಿ. ಆ ಬಾಳೆಹಣ್ಣು ಏನ್ ಮಾಡ್ತಾ ಇದ್ದಾನು? ಅವ್ನು ಚೆನ್ನಾಗವ್ನೆ ಬಾಬಣ್ಣ. ನೀವು ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡ್ತಾ ಇದ್ದೀರಿ ತಾನೇ? ರಾಕಿರವರು ನಿಮ್ಗೆ ಚೆನ್ನಾಗಿ ನೋಡ್ಕೊತಾ ಇದ್ದಾರಾ? ಅಯ್ಯೋ ಶಿವನೇ, ಸತ್ಯ ಹರಿಶ್ಚಂದ್ರನಿಂದ ನಕ್ಷತ್ರಿಕ ಗಂಟು ಬಿದ್ದಂಗೆ ಅವನ್ನ ನನ್ನಿಂದ ಗಂಟು ಹಾಕ್ಬಿಟ್ಟು ಹೊಂಟದೆ. ಅವ ನನ್ನನ್ನು ನೋಡ್ಕೊತಾ ಇಲ್ಲ, ನಾನೇ ಅವನ್ನ ನೋಡ್ಕೊತಾವ್ನಿ. ಹಂಗಾರೆ ಈಗಲೇ ಅವ್ರಿಗೆ ಫೋನ್ ಮಾಡಿ ಬುದ್ಧಿ ಹೇಳ್ತೀನಿ ಇರಿ, ನೀವು ಡೌರಿ ಮಾಡ್ಕೊಬಿಡಿ. ಅದನ್ನ ನಿಮ್ಮ ಅಪ್ಪ ಕೊಟ್ನಿಲ್ಲ, ನಾ ತಗೊಳ್ನಿಲ್ಲ. ಅದು ದೌರಿ ಎಲ್ಲ ಕಮ್ಮಿ ಒರಿ ಹಿಡಿದ್ರಿ ಚಾಡ. ಮತ್ತೆ ಮಧುರ ಅವರು ಚಂದನ್ ಅವರು ಚಂದಾಗಿದ್ದಾರಾ? ಚಂದಗಾರ ಕಂಬಿಡಮ್ಮೆ. ಮಧುರ ಅವರು ಒಂದು ವಾರ ನನ್ನ ಜೊತೆಗೆ ಇದ್ದಾರಂತೆ. ಅಂದ್ರೆ ಹೋದ್ಸತಿ ಅಣ್ಣಪ್ಪನವ್ರು ಚಿಕ್ಕಪ್ಪ ಬಂದಿರ್ಲಿಲ್ವಾ, ಅವರು ಪುನಃ ಬರ್ತಾ ಇದಾರಂತ ಕಮ್ಮೆ. ಅವರು ಬಂದು ಹೋಗಂಟ ಮಧುರ ಅವರು ನಮ್ಮ ಮಟ್ಟಲ್ಲಿ ಇದ್ದೋಗಾರಂತೆ.
ಹಂಗೆ ಒಳಗ್ಬಿಟ್ಟು ನನ್ನ ಜೊತೆಗೆ ಇರ್ತಾರೆ ಅಂದ್ರೆ ನಾನೇನ್ ಅನ್ಕೋಬೇಕು? ಅಲ್ಲ, ಅವ್ರ ಚಿಕ್ಕಪ್ಪ ಬಂದು ನನ್ ಕೇಳಿದ್ರೆ ಯಾನ್ ಮಾಡಿರಿ? ಅಣ್ಣಪ್ಪನವ್ರು ಎಲ್ಲ ಕಥೆನೂ ಏಳಾರ ಕಮ್ಮಿ. ಅವ್ರು ಬರೋಷ್ಟರಲ್ಲಿ ಚಿತ್ರಕಥೆನೂ ರೆಡಿ ಆಗ್ಬಿಡ್ತದೆ. ಆಮೇಲೆ ಏನೇನು ನಡೀತಾ ಇದ್ವು ಅಂತ ನಾನು ನಿನಗೆ ಫೋನ್ ಮಾಡಿ ಹೇಳ್ತೀನಿ. ಸರಿ, ಹಂಗೆ ಮಾಡಿ. ಮಾಡ್ಬಿಟ್ಟು ಮನಿ. ಬಾಯ್. ಐ ಲವ್ ಯು ಮಾಮಣ್ಣ. ಮಧುರ ಅವ್ರು ಇವತ್ತೇ ನಮ್ಮ ಮಟ್ಟಿಗೆ ಬರ್ತಾರೆ. ಅವರು ಬಂದಿಟ್ಕಲೆ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಿ ಅವ್ರನ್ನ ಪರ್ಮನೆಂಟಾಗಿ ನಮ್ಮ ಮಟ್ಟಿಲಿ ಇರೋಂಗೆ ಮಾಡ್ಕೊಂಡ್ಬಿಡ್ಬೇಕು. ಎಂಥದಿದು ರಿಂಗ್ ಮಾಸ್ಟ್ರೇ, ಮನೆಯಲ್ಲಿ ಪರ್ಮನೆಂಟ್ ಆಗಿ ಯಾರನ್ನೋ ಇಟ್ಕೊಳ್ಳೋಕೆ ಕೆಚ್ಚಾಗ್ತಿದ್ದೀರಾ? ಪುಟ್ಟಕ್ಕ ಮನೆಯಲ್ಲಿ ಇಲ್ಲದ ಹೊರತಿನಲ್ಲಿ ಈ ನಮ್ಮನೆಲ್ಲ ಯೋಚನೆ ಮಾಡೋದು ತಪ್ಪಲ್ವಾ? ಅಣ್ಣ ತಟ್ಟುಪಟ್ಟಿರ್ತದೆ. ಪರ್ಮನೆಂಟಾಗಿ ಇಟ್ಕೋಬೇಕು ಅಂತಿದ್ದು ನಿನ್ನೆ ಕೂಡ. ನನ್ನನ್ನು ಪರ್ಮನೆಂಟ್ ಆಗಿ ಇಟ್ಕೊಳ್ತೀರಾ, ಮತ್ತೆ ಪುಟ್ಟಕ್ಕೂ ನಾನು ಬಿಟ್ಟು ಬಿಡ್ತೀರಾ? ಐ ಲೈಕ್ ಇಟ್. ಅಣ್ಣ, ನಾನು ನಿನ್ನ ಪರ್ಮನೆಂಟಾಗಿ ಇಟ್ಕೋಬೇಕು ಅಂತಿದ್ದು ಕೆಲಸನಾಗಿ ಸಂಸಾರ ಮಾಡೋಕ್ಕೆಲ್ಲ. ಗೌಡ್ರೆ, ಮಧುರ ಅವ್ರೆ, ಬನ್ನಿ ಬನ್ನಿ ಬನ್ನಿ. ಅವರು ಬಂದಾಯ್ತು, ಪುನಃ ಎಂತ ಬನ್ನಿ 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 ಅಂತೇಳಿ ಕಾಗೆ ನಮ್ಮನ್ನ ಅರಬಾಯ್ ಹಾಕೋದು? ಮಧುರ ಅವ್ರ ಜೊತೆಗೆ ಒಬ್ಬನೇ ಜಾಲಿಯಾಗಿರೋ ಅಂದ್ಕೊಂಡ್ರೆ ಈ ಕಲ್ಟಿವೇಟ್ರ್ ಇಲ್ಲದೆ ಒಕ್ಕರ್ಸ್ಕೊಂಡು ನಿಂತಾನೆ. ಅಣ್ಣ ಕಲ್ಟಿವೇಟ್ರು ಅದೆಲ್ಲಿಗೆ ಹೋಗ್ಬೇಕು ಅಂತಿದ್ದಲ್ಲಡ. ನಾನು ಎಲ್ಲಿಗೆ ಹೋಗ್ಲಿಕ್ಕೆ ಉಂಟಂತ ನಿಮ್ಮ ಹತ್ರ ಹೇಳಿದೆ. ನನಗೆ ಎಲ್ಲಿಗೆ ಕೂಡ ಹೋಗ್ಲಿಕ್ಕಿಲ್ಲ, ನಾನು ಇಲ್ಲಿ ಇರ್ತೇನೆ. ಅಯ್ಯ ಕೊಟ್ಟೆ ಇಷ್ಟು ಬ್ಯಾಗ್ ನೀ ಪಟ್ಟಿ ಮಾರೋ ಬಂದ್ಬಿಡ್ತಾಡ. ಅದು ಆಲ್ದು ಮರ್ತಂಕ ಕರೆಂಟ್ ಕಂಬ ಬಿತ್ತೋಗದ ಅಲ್ಲಿಗೆ ಹೋಗ್ಬೇಕು ಅಂತಿದ್ದಲ್ಲ, ಹೋಗು. ಅದು ನಾನು ಹೇಳಿದ್ದು ಹೋದ ತಿಂಗಳು, ಈಗಲ್ಲ. ತೊಂದರೆ ಇಲ್ಲ. ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡ್ಕೊಂಬೇಡ, ಹೊಸ ಸಿನಿಮಾ ಬಂದಿತ್ತಂತೆ, ಇದೆಲ್ಲ ಬೇಕಿತ್ತ ಅಂತ. ಇದೆಲ್ಲ ಬೇಕಿತ್ತ? ಸಿನಿಮಾವನ್ನು 3 ಸರ್ತಿ ನೋಡಿದ್ದೇನೆ, ಆದರೆ ಯಾರು ನನ್ನ ಹತ್ರ ಬಂದು ನಿನಗೆ ಇದೆಲ್ಲ ಬೇಕಿತ್ತ ಅಂತ ಕೇಳಲಿಲ್ಲ. ಅದಕ್ಕೆ ನಾನು ಸಿನಿಮಾವನ್ನು ನೋಡೋದನ್ನೇ ಬಿಟ್ಟಿದ್ದೇನೆ. ನಾನು ಎಲ್ಲಿಗೆ ಹೋಗೋದಿಲ್ಲ, ಇಲ್ಲಿ ಇರ್ತೇನೆ. ಗೌಡ್ರೆ, ಅವ್ರು ಹೋಗಲ್ಲ ಅಂದ್ರು ಯಾಕೆ ಬಲ್ವಂತ ಮಾಡ್ತಿದ್ದೀರಾ? ಅವ್ರು ಇಲ್ಲೇ ಇರ್ಲಿ ಬಿಡಿ. ರಾಕಿರೇ ಅವ್ರೆ, ನಂಗೋಸ್ಕರ 1 ಕಪ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬನ್ನಿ. ಪಾಪಿ, ನೀವು ಹೇಳಿದ ಮೇಲೆ ನಾನು ಕಾಫಿ ಮಾಡದಿರ್ತೇನ? ಆದರೆ ನಮ್ಮ ರಿಂಗ್ ಮಾಸ್ಟ್ರು ನನಗಿಂತ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ತಾರೆ, ಗೊತ್ತುಂಟಾ? ಐ ಲೈಕ್ ಇಟ್. ಇದೇನ್ ಚಿಕ್ಕಪ್ಪ ಹಾಗೆ ಕುಡಿದು ಬಿಟ್ರಲ್ಲ, ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ನಾನೇನೇ ಮಾಡಿದ್ರು ಸ್ಟ್ರಾಂಗ್ ಆಗಿರ್ಬೇಕು. ಕಾಫಿ ಆಗಲಿ ಎಣ್ಣೆ ಆಗಲಿ ಸ್ಟ್ರಾಂಗ್ ಆಗಿರ್ಬೇಕು, ಅದು ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು. ಚಿಕ್ಕಪ್ಪ, ನೀವು ಎಣ್ಣೆ ಹೊಡೆದಾಗ ತುಂಬ ಪೋಲಿಯಾಗಿ ಮಾತಾಡ್ತೀರಾ. ಏಯ್, ನಾನು ಅದು ಅಂತ ಹೇಳಿದ್ರು ಟೀಕೆ ಕಣೋ. ನಾನು ಇಷ್ಟೊಂದು ಕೆಮ್ತಾ ಇದ್ದೀನಿ, ನೀನು ನೋಡ್ಕೊಂಡು ಸುಮ್ಮನೆ ಕೂತಿದ್ಯಾ? ಇದೇನಾ ನೀನು ನಾನು ನೋಡ್ಕೊಳ್ಳೋ ರೀತಿ? ತಪ್ಪು ತಿಳ್ಕೊಬಿಡಿ ಚಿಕ್ಕಪ್ಪ, ನಿಮ್ ಕೆಮ್ಮನ ಹೇಗೆ ಹೋಗ್ತದೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಇಂಥ ಆಟಗಳನ್ನ ನಾನು ಬೇಜಾನ್ ಆಡಿದ್ದೀನಿ. ನಿನಗೆ ನನಗಿಂತ ನಾನು ನಿನ್ ಕೊಡೋ ಆಸ್ತಿ ಮೇಲೆ ಕಣ್ಣು ನನಗೆ ಗೊತ್ತು. ಚಿಕ್ಕಪ್ಪ, ಯಾಕೆ ಹಾಗೆ ಅನ್ಕೋತೀರಾ? ನೀವಂದ್ರೆ ನನಗೆ ತುಂಬಾ ಇಷ್ಟ. ಈ ಆಸ್ತಿ ಎಲ್ಲ ಎಷ್ಟು ದಿನ ಇರುತ್ತೆ ಹೇಳಿ? ನಮ್ಮ ಪ್ರೀತಿ ಶಾಶ್ವತ ಅಲ್ವಾ ಚಿಕ್ಕಪ್ಪ? ಲೇ ನೀನು ಟಿಶ್ಯೂ ಪೇಪರ್ ಮೇಲೆ ಕತೆ ಬರೆಯೋ ಅಂತ ನಂಗೆ ಗೊತ್ತು ಕಣೋ. ಹೇಳು, ನನ್ನ ಸೊಸೆನ ಎಲ್ಲಿ ಕಳ್ಸಿದ್ಯಾ? ಎದುರು ಮನೆಗೆ. ಅಂದ್ರೆ ನನ್ನ ದುಶ್ಮನ್ ಮನೆಗ? ಚಿಕ್ಕಪ್ಪ, ಅದು ನಿಮ್ ದುಶ್ಮನ್ ಮನೆ ತಾನೆ? ಅಂದ್ಮೇಲೆ ನಾನು ಅಲ್ಲಿ ಕಳಿಸ್ತೀನ. ಅವ್ರ ಮನೆಗೆ ಹೋಗಿದ್ದಾಳೆ ಚಿಕ್ಕಪ್ಪ. ತಗೊಳ್ಳಿ. ಡಾರ್ಲಿಂಗ್, ಸ್ವೀಟ್ ಹಾರ್ಟ್, ಚಿನ್ನ, ಹನಿ. ಗೌಡ್ರೆ, ಯಾಕೆ ಓವರ್ ಆಕ್ಟಿಂಗ್ ಮಾಡ್ತಿದ್ದೀರಾ? ಮಧುರ ಜಾಸ್ತಿ ಆಯ್ತಾ? ಈ ಗೌಡ್ರೆ, ನೀವು ನಡ್ಕೋತಿರೋ ರೀತಿ ಸರಿ ಇಲ್ಲ. ಓ ಅನೇಪ್ನವ್ರೆ, ನಾನು ನನ್ನ ಹೆಂಡ್ರಿಗೆ ಡಾರ್ಲಿಂಗು, ಸ್ವೀಟ್ ಹಾರ್ಟು, ಚಿನ್ನ, ಹನಿ ಅಂದ್ರೆ ನೀವ್ಯಾಕ ಉಸುರ್ಲಿ ಊದು ಬತ್ತಿ ಹಚ್ಕೊಂಡು ಅವ್ರಂಗೆ ಆಡ್ತಿದ್ದಾರಿ? ಈ ಗೌಡ್ರೆ, ಹಾಗೆ ಕರೆಯೋ ಯಾವುದೇ ಯೋಗ್ಯತೆ ನಿಮ್ಗಿಲ್ಲ. ನೀವು ಅದಕ್ಕೆ ಲಾಯಕ್ಕೂ ಇಲ್ಲ. ನಾಲಾಯ್ಕು ಅವನು ಅವ್ನ ಹೆಂಡತಿನ ಹಾಕಿದ್ರೆ ನಿನ್ಗೇನ ಕಷ್ಟ? ಅವನೇ ನಿನ್ನ ಹೆಂಡತಿನ ಹಾಕರ್ದ್ನ? ಮುಗೀರಿ ಚಿಕ್ಕಪ್ಪ, ನಾನು ನನ್ನ ಹೆಂಡ್ರ ಜೊತೆ ರೊಮ್ಯಾನ್ಸ್ ಮಾಡಿದ್ರೆ ಅವ್ರು ಯಾಕ ಮೊಕನ ಕೆಂಡ ಮಾಡ್ಕೊಂಡಾರು? ಬೇಕೂಪ, ನಿನ್ನ ಮನೆ ಒಳಗೆ ಕರ್ಕೊಂಡೋಗಿ ರೊಮ್ಯಾನ್ಸ್ ಮಾಡು. ಬೀದಿಗೆ ಯಾಕೆ ಬಂದಿದ್ಯಾ? ಆಮೇಲೆ ನಾನು ರೋಚಿಕೆದ್ದು ಬಿಡ್ತೀನಿ. ಅಂದ್ರೆ ರೋಚಿಕೆದ್ದು ನಿಂಗೆ ಬಾರಿಸ್ಬಿಡ್ತೀನಿ ಅಂದೆ. ಹೋಗು ಒಳಗೆ. ತೊಂದರೆ ಇಲ್ಲ. ಡಾರ್ಲಿಂಗ್, ಲೆಟ್ಸ್ ಗೋ ಟು ಬೆಡ್ರೂಮ್. ಗೌಡ್ರೆ, ನಿಮ್ಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಿಮ್ಮ ಲಂಡನ್ ಚಿಕ್ಕಪ್ಪನಿಗೆ ಅನುಮಾನ ಬರಬಾರ್ದು ಅಂತ ತಾನೇ ಈ ನಾಟಕ ಮಾಡ್ತಾ ಇರೋದು. ಅವ್ರಿಗೆ ಅನುಮಾನ ಬರುತ್ತೋ ಇಲ್ವೋ, ಜಾನಿಗಂತೂ ಅನುಮಾನ ಬರುತ್ತೆ. ಅದಕ್ಕೆ ನಾ ಏನು ಮಾಡೋಕ್ಕದ್ದು? ನಾನು ಮಾಡ್ತಾ ಇರೋದು ನಿಮಗೆ ಸಹಾಯ.
ನಿಮ್ಮ ಹೆಲ್ಪಿಗೆ ತುಂಬ ಥ್ಯಾಂಕ್ಸ್. ನಂಗೆ ಜಾನಿ ಬಿಟ್ಟು ಬೇರೆ ಯಾರಾದರೂ ಡಾರ್ಲಿಂಗ್ ಅಂತ ಕರೆದ್ರೆ ಕೊಲೆ ಮಾಡೋಷ್ಟು ಸಿಟ್ಟು ಬರುತ್ತೆ. ಆಯ್ತು ಬಿಡಿ, ಕರಿಯಲ್ಲ. ಒಳಗೆ ಹೋಗೋಣ ಡಾರ್ಲಿಂಗ್. ಸರಿ ಮಧುರವ್ರೆ. ಇವತ್ತು ನನ್ನ ಬೆಡ್ರೂಮು ಪಾವನ ಆಗೋಯ್ತು. ಮಧುರ ಅವರು ನನ್ನ ಹಾಸ್ಕ ಮೇಲೆ ಮಲಗಾರ ಇದ್ರೆ ದಿಟವಾಗೂ ನನ್ನ ಹಾಸ್ಕ ಅದೃಷ್ಟ ಮಾಡಿತ್ತು. ಆ ಅದೃಷ್ಟ ನನಗೆ ಯಾವಾಗ ಬರ್ತದೋ ಏನೋ. ಮಧುರ ಅವರು ಮಲಗಿರೋದು ನನ್ನ ನೋಡಕ್ಕೆ ಒಂದು ಚಂದ. ಗಾದೆನೇ ಇಲ್ವಾ, ಗಂಡಸು ನಿಂತಾಗ ಚಂದ, ಹೆಂಗಸು ಮಲಗಿದಾಗ ಚಂದ ಅಂತ. ಅದರಲ್ಲೂ ಸೌಂದರ್ಯವತಿ ಮಧುರ ಅವರು ಮನೆ ಕಡ್ರನ್ನ ನೋಡಕ್ಕ ನನ್ನ ಈ 4 ಕಣ್ಣು ಚಾಲ್ದು. ಬರ ಎಲ್ಲಿಗೆ ಹೊರಟದು? ಆಡ ಕಲ್ತಿಬಿಟ್ರು. ಇನ್ನೂ ಮನೆ ಕಟ್ಟಿಲ್ವಾ? ಮಲಗಿದ್ದೆ, ನೀವು ಮೇಲೆ ಹೋಗ್ಲಿಕ್ಕೆ ಹೊರಟ್ರಲ್ಲ, ಆಗ ನನಗೆ ಎಚ್ಚರಿಕೆ ಆಯ್ತು. ಇನ್ನು ಮಲಗಿ. ಆಡ ಕಲ್ತಿಬಿಟ್ರು. ಮ್ಯಾಲ್ಕ್ ಹೋಗ್ಬಿಟ್ಟು ಗಾಳಿ ತಗೊಂಬತ್ತೀನಿ ನಿಮ್ಮ ಮನಿಕ. ಎಂಥದಕ್ಕೆ? ಕೆಳಗಿದ್ರೆ ಗಾಳಿ ತಗೊಳ್ಳಿಕ್ಕೆ ಆಗೋದಿಲ್ವಾ? ಮೇಲೆ ಹೋಗ್ಬೇಕಾ? ಸುಮ್ಮನೆ ಮಲಗಿ. ಆದ ನಾವೊಬ್ಬ ಗಾಳಿ ತಗೊಂಬಿಟ್ರೆ ಆಯ್ತಾ? ಪಾಪ ಮಧುರ ಅವ್ರಿಗೆ ಗಾಳಿ ಬರ್ತಾ ಇದ್ವು ಅಂತ ನೋಡ್ಕೊಂಬತ್ತೀನಿ ಮನಿಕಪ್ಪ. ನಾನು ಮೇಲೆ ಕಿಟಕಿ ಬಾಗಿಲೆಲ್ಲ ಓಪನ್ ಇಟ್ಟು ಬಂದಿದ್ದೇನೆ, ಅಲ್ಲಿ ಗಾಳಿ ಬರ್ತದೆ, ಅವ್ರು ಮಲಗ್ತಾರೆ, ನೀವು ಸುಮ್ಮನೆ ಮಲಗಿ. ಅಯ್ಯೋ ತಡ್ಪಟ್ಟಿರ್ತದೆ ಅವ್ರಿಗೆ. ಇದು ಹೊಸ ಜಾಗ ಕೂಡ. ನಿದ್ದೆ ಬಂದ ಇಲ್ಲಿ ಕೇಳ್ಕೊಂಬತ್ತೀನಿ ನಿಮ್ಮ ಮನಿಕ. ಎಂತ ನೀವು ಅವ್ರ ಆಚೆಗೆಯಲ್ಲಿ ಮುಳ್ಳೆಂತಾದ್ರೂ ತುರುಕಿಸಿಟ್ಟಿದ್ದೀರಾ? ಅದ್ರಲ್ಲಿ ಇರೋದು ಅಕ್ಕಿ ಅಲ್ವಾ? ಅವ್ರು ಮಲಗ್ತಾರೆ, ಸುಮ್ಮನೆ ಮಲಗಿ. ಅವರು ನಮ್ಮ ಮಟ್ಟಿಗೆ ಬಂದಿರೋ ಅತಿಥಿ ಕೂಡ. ಅತಿಥಿ ಯೋಗಕ್ಷೇಮನ ವಿಚಾರಿಸ್ಕೋಬೇಕಂತ ನಮ್ಮ ಕರ್ತವ್ಯ. ಅತಿಥಿಯ ಯೋಗಕ್ಷೇಮವನ್ನು ಎಚ್ಚರಿಕೆ ಇರುವಾಗ ವಿಚಾರಿಸಬೇಕು, ಮಲಗಿರುವಾಗಲ್ಲ. ಸುಮ್ಮನೆ ಮಲಗಿದ್ರೆ ಸರಿ, ಇಲ್ಲದಿದ್ದರೆ ಪುಟ್ಟ ಕಣ್ಣಿಗೆ ಫೋನ್ ಮಾಡಿ ಶ್ರೀಮಾನ್ ಶ್ರೀಮತಿ ಸೀರಿಯಲ್ ತೋರಿಸ್ತೇನೆ. ಅಡ ಕಲ್ಟಿವೇಟ್ರು, ಇನ್ನೊಂದು ಮಾತಾಡಿದ್ರೆ ಒದ್ದು ಆಚೆ ಹಾಕ್ಬಿಡ್ತೀನಿ. ನನ್ನ ಹೆಂಡ್ರೆ ನನ್ನ ಈ ಪಾಟಿ ಪ್ರಶ್ನೆ ಕೇಳಲ್ಲ, ನೀ ಅವಳನ್ನ ಕೇಳಕ. ಪುಟ್ಟಕ್ಕ ಹೋಗ್ಬೇಕಾದ್ರೆ ನಿಮ್ಮ ಹಿಂದೆ ಇದ್ದು ನೀವೆಂತೆಲ್ಲ ಮಾಡ್ತೀರಾ ಅದನ್ನ ಅವ್ರ ಹತ್ರ ಹೇಳಿ ಕೇಳಿದ್ದಾರೆ. ಹಾಗೆ ನಿಮ್ಮನ್ನು ಬೇಲಿ ಆಡ್ಲಿಕ್ಕೂ ಬಿಡಬೇಡ ಅಂತ ಹೇಳಿದ್ದಾರೆ. ನಮ್ಮ ಮಟ್ಟಿಲ್ಲ ಯಾವ ಬೇಲಿ ಆರ್ಲೂಡ. ಈಗ ನಿಮ್ಮನ್ನು ಮೇಲೆ ಹೋಗ್ಲಿಕ್ಕೆ ನಾನು ಬಿಟ್ರೆ ನಾಳೆ ನೀವು ಬೇಲಿ ಹಾಡ್ತೀರಾ. ಅದಕ್ಕೆ ಈಗಲೇ ಪಟ್ಟಿ ಹಾಕಿದ್ರೆ ನಾಳೆ ಗಟ್ಟಿಯಾಗಿರ್ತೀರಾ. ಅಡ ಕಲ್ಟಿವೇಟ್ರು, ಇನ್ನೊಂದು ಮಾತಾಡಿದ್ರೆ ಇಡೀ ಬೀದವ್ರು ಬಂದು ನಿಂತ್ಕೊಂಡು ನೋಡ್ಬೇಕು, ಹಂಗ್ ಹೊಡತೀನಿ. ನೀವು ಮಾಡಿರೋ ವಿಷಯ ನಾನು ಅವರಿಗೆ ಹೇಳಿದ್ರೆ ಪುಟ್ಟಕ್ಕ ಮತ್ತು ನಿಮ್ಮ ಅವ್ವ ಸೇರಿ ಸರಿ ಹೊಡೆಯೋದನ್ನು ಇಡೀ ಕರ್ನಾಟಕದವ್ರು ನೋಡ್ಬೇಕು. ಹಾಗೆ ಮಾಡ್ತೇನೆ. ಮಾಡ್ಬೇಕಾ ಫೋನು? ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಮಧುರ ಅವರು ಎಷ್ಟು ಪಸಂದಾಗ ಮಲಗಾರೆ. ಈ ಪಟಿದಾಗಲೂ ತಂಪಾಗಿ ಮಲಗಾರೆ. ಈ ತಂಪು ನನಗೆ ಯಾವತ್ತೂ ಕಂಪ್ನಿ ಹಿಡಿದು. ಇದೇನಪ್ಪ ಇದು? ಚಂಪಕಲ್ಲಿ ಮುದ್ದೆ ಚಟ್ನಿ ಪುಡಿ ಬಂದ್ಬಿಡ್ತು. ಎದ್ರಾಗ ನೋಡಕ್ ಬಿಡಲ್ಲ ಅಂದರೆ ಮಲಗಿರಾಗು ನೋಡಕ್ ಬಿಡಲ್ಲ. ನನಗೆ ಬರ್ತಾರ ಪಾಪಕ್ಕ. ಮಧು ಡಾರ್ಲಿಂಗ್, ಮಧು ಡಾರ್ಲಿಂಗ್. ನೀವ್ಯಾಕೆ ಇಲ್ಲಿ ಬಂದ್ರಿ? ನಿನ್ನನ್ನು ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅನಿಸ್ತು, ಅದಕ್ಕೆ ಬಂದೆ. ನೀವು ಬಂದಿದ್ದೇನೋ ಓಕೆ, ಬಟ್ ನಿಮ್ಮ ಚಿಕ್ಕಪ್ಪ ನೋಡಿದ್ರೆ ಎಡ್ಬಟ್ಟಾಗಲ್ವಾ? ನೋಡಿದ್ರೆ ನೋಡ್ಕೊಳ್ಳಿ ಬಿಡು ಡಾರ್ಲಿಂಗ್, ಅವ್ರಿಗಿಂತ ನನಗೆ ನೀನೇ ಮುಖ್ಯ. ಜಾನಿ, ಆಸ್ತಿ ಬರೋವರೆಗೂ ನಾವು ಯೋಚನೆ ಮಾಡಬೇಕು ಅಲ್ವಾ? ಆಸ್ತಿ ಬಂದ್ಮೇಲೆ ನಮ್ಗೆ ಹೇಗೆ ಬೇಕೋ ಹಾಗಿರೋಣ. ನನಗೆ ನೀನ್ ಜೊತೆಲಿದ್ರೆ ಸಾಕು, ನನ್ಗೆ ಯಾವ ಆಸ್ತಿನೂ ಬೇಡ. ಜಾನಿ, ಇದು ಗೌಡ್ರ ಮನೆ. ಬೈ ಚಾನ್ಸ್ ಗೌಡ್ರ ಏನಾದ್ರು ಬಂದ್ಬಿಟ್ರೆ? ಬಂದ್ರೆ ಅಲ್ಲ, ಬಂದಾಗದೆ. ಬಂದರೆ ಹೃದಯದ ಗತಿ ಏನು ಹೇಳು ನೀನು, ನೀನೇ ಹೇಳು. ಇನ್ನು ನಿನ್ನ ಕನಸಿನಲ್ಲಿ ಕರೆ ನೀನು, ಶುರು ನಾನು ನಿನ್ನೊಲವಿಗೆ ಮಿಡಿಯದ ಹೃದಯದ ಉಪಯೋಗ. ಹೇಳು
ನಾಲಾಯಕು, ನನ್ನ ಹತ್ರ ಮಧುರನ್ನ ಮರ್ತಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದೀಯಾ? ಬಾ ಮನೆಗೆ, ತೋರಿಸ್ತೀನಿ ಕರ್ಗ. ನಿಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು ಹೇಳು ನೀನು. ಗುಡ್ ಮಾರ್ನಿಂಗ್ ಚಿಕ್ಕಪ್ಪ. ಏನು ಇಷ್ಟು ಬೇಗ ಎದ್ದು ಬಿಟ್ಟಿದ್ದೀರಾ? ನಿದ್ದೆ ಬರಲಿಲ್ವಾ? ರಾತ್ರಿ ಮಲಗದೆ ತಾನು ನಿದ್ದೆ ಬರೋದಕ್ಕೆ. ಯಾಕೆ ಚಿಕ್ಕಪ್ಪ, ರೂಮ್ ಅಡ್ಜಸ್ಟ್ ಆಗಲಿಲ್ವಾ? ನಿನ್ನ ರೂಮು ನಿನಗೆ ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ನಾನು ಹೇಗೆ ಅಡ್ಜಸ್ಟ್ ಆಗುತ್ತೆ ಹೇಳು? ಎಲ್ಲಿಂದ ಬರ್ತಾ ಇದೆಯಾ? ಇನ್ನೆಲ್ಲಿಂದ ಬರಲಿ ಚಿಕ್ಕಪ್ಪ, ಜಾಗಿಂಗ್ ಮುಗಿಸ್ಕೊಂಡು ಎಕ್ಸರ್ಸೈಸ್ ಮಾಡ್ಕೊಂಡು ಬರ್ತಿದ್ದೀನಿ. ಬರೀ ಎಕ್ಸರ್ಸೈಸ್ ಮಾತ್ರನಾ? ಡುಯೆಟ್ ಹಾಡ್ಲಿಲ್ವಾ? ಚಿಕ್ಕಪ್ಪ, ಎಕ್ಸರ್ಸೈಸ್ ಮಾಡಿದ್ರೆ ಬೆವರು ತಾನೇ ಬರೋದು, ಹಾಡು ಹೇಗೆ ಬರುತ್ತೆ? ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನೀನು ಎಲ್ಲಿಂದ ಬರ್ತಾ ಇದೀಯಾ, ಏನ್ ಎಕ್ಸರ್ಸೈಸ್ ಮಾಡ್ಕೊಂಡು ಬಂದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದೆಲ್ಲ ನಿಮ್ಗೆ ಗೊತ್ತಾಯ್ತು ಚಿಕ್ಕಪ್ಪ? ಇಂದು ರಾತ್ರಿ ನೀನು ನನ್ನ ದುಶ್ಮನ್ ಮಧು ಜೊತೆ ಡುಯೆಟ್ ಹಾಡ್ತಾ ಇದ್ದದನ್ನ ನಾನು ಕಣ್ಣಾರ ನೋಡ್ದೆ. ನೀನ್ ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅವಳು ನನ್ನ ದುಶ್ಮನ್ ಅಂತ ನನ್ನ ಸುಳ್ಳು ಹೇಳಿ ಅವ್ರ ಜೊತೆ ಲವಿ ಮಾಡ್ತಾ ಇದೀಯ ನೀನು. ಚಿಕ್ಕಪ್ಪ, ನಾನು ಹೇಳೋದು ಒಂದು ಸ್ವಲ್ಪ ಕೇಳಿ. ಏನು ಹೇಳೋದು ಬೇಡ, ನನಗೆಲ್ಲ ಗೊತ್ತಾಯ್ತು. ಚಿಕ್ಕಪ್ಪ, ನಾನು ಏನು ಕೇಳಲ್ಲ, ನನಗೆಲ್ಲ ಗೊತ್ತಾಗೋಯ್ತು. ಹೇವತಿ ಅಂತ ನನ್ನ ಸೊಸೆಗೆ ಮೋಸ ಮಾಡಿ ಅವ್ರ ಜೊತೆ ರಂಗಿನಾಟ ಆಡ್ತಾ ಇದೀಯಾ? ನಿನ್ನಂತವನಿಗೆ ನನ್ನ ಆಸ್ತಿ ಬರ್ಕೊಟ್ರೆ ಚಿಂದಿ ಉಡಾಯಿಸಿ ಚಿತ್ರಾನ್ನ ಮಾಡ್ಬಿಡ್ತೀಯ. ಅದಕ್ಕೆ ನನ್ನ ಆಸ್ತಿಲಿ ಒಂದು ನಯ ಪೈಸಾ ನಿನ್ ಕೊಡಲ್ಲ. ಎಲ್ಲ ಆಸ್ತಿನ ನನ್ನ ಸೊಸೆ ಹೆಸರಿಗೆ ಬರೆದು ಬಿಡ್ತೀನಿ. ಚಿಕ್ಕಪ್ಪ, ಎಲ್ಲ ಹೇಳ್ಬಿಡ್ತೀನಿ. ನಿಮ್ಮ ಹತ್ರ ಸತ್ಯ ಮುಚ್ಚಿಟ್ಟು ಏನು ಪ್ರಯೋಜನ ಇಲ್ಲ. ನನಗೆ ನಿದ್ದೆಲ್ಲಿ ನಡೆಯೋ ಕಾಯಿಲೆ ಇದೆ. ನಾನು ನಿದ್ದೆಲ್ಲಿ ಏನು ಮಾಡ್ತೀನೋ, ಯಾರ ಜೊತೆ ಹೇಗೆ ನಡ್ಕೋತೀನೋ ಒಂಚೂರು ಗೊತ್ತಾಗಲ್ಲ. ಬೆಳಗ್ಗೆ ಆಗ್ತಿದ್ದಂಗೆ ಮನೆಗೆ ಬಂದ್ಬಿಡ್ತೀನಿ. ಇಂಥ ಸಾಧಾರಣ ನಾಟಕನ ನನಗೆ ಮೀಸೆ ಬರೋಕ್ಕಿಂತ ಮುಂಚೆ ನಾನು ಬೇಕಾದಷ್ಟು ಆಡಿದ್ದೀನಿ. ನನ್ನ ಹತ್ರ ಸುಳ್ಳು ಹೇಳಕ್ ಬರಬೇಡ ನೀನು. ಚಿಕ್ಕಪ್ಪ, ನಾನು ಸುಳ್ಳು ಹೇಳ್ತಿಲ್ಲ, ನಿಜನೇ ಹೇಳ್ತಿದ್ದೀನಿ. ಬೇಕಾದ್ರೆ ಮದುವೆ ಕೇಳಿ. ಅಂದ್ರೆ ನಿಮ್ ಸೊಸೆನ್ ಕೇಳಿ ಅಂತೆ. ಏ ನಾಲಾಯಕು, ಇಂಥ ಪುರಾಣ ಎಲ್ಲ ಬೇಕಾಗಿಲ್ಲ. ನೀನ್ ಏನೇ ಹೇಳಿದ್ರು ನಾನು ನಂಬೋದಿಲ್ಲ. ಇದಕ್ಕೆಲ್ಲ ಒಂದು ಬ್ರೇಕ್ ಹಾಕಿ ನಾನು ಇಲ್ಲಿಂದ ಹೋಗೋದು. ದಾರಿ ಬಿಡು. ಇದೊಳ್ಳೆ ಕತೆ ಆಯ್ತಲ್ಲ. ನನ್ನ ಹೆಂಡತಿ ಜೊತೆ ನಾನು ಡೇಟ್ ಆಡಿದ್ರೆ ಏನ್ ತಪ್ಪು? ಈ ಚಿಕ್ಕಪ್ಪ ಇನ್ನೇನೇನು ರಂಪಾಟ ಮಾಡ್ಬಿಡ್ತಾರೋ. ದೇವ್ರೇ, ನೀನೇ ಕಾಪಾಡ್ಬೇಕಪ್ಪ.